ಆಕ್ಸಿಡೆಂಟ್ ಆಗಿತ್ತಾ ನಿಮಗೆ ಕ್ಯಾಶ್ಲೆಸ್ ಕ್ಲೈಮ್ಸ್ ಇದೆ ಈ ಆಲ್ರೆಡಿ ಇಷ್ಟು ಬ್ರಾಂಡ್ಸ್ ಜೊತೆ ನಾವು ಟೈ ಅಪ್ ಆಗಿದ್ದೀವಿ ಓಕೆ 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 ಆಫರ್ ಏನು ಕೊಡ್ತಾ ಇದ್ದೀರಾ ಸರ್ ಸರ್ ಆಫರ್ ಅಂತಿರಲ್ಲ ಸರ್ ಆಲ್ರೆಡಿ ಕಿಲ್ಲರ್ ಪ್ರೈಸ್ ಅಲ್ಲಿ ನಿಮ್ಗೆ ಆಲ್ರೆಡಿ ನಿಮ್ ಗಾಡಿ ಸರ್ವಿಸ್ ಆಗಿದೆ ಅದಾದ ತಕ್ಷಣ ಎವ್ರಿ ಗಾಡಿ ಸರ್ವಿಸ್ ಅಲ್ಲೂ ನಿಮ್ಗೊಂದು ಕೂಪನ್ ಸಿಗುತ್ತೆ ಇದರಲ್ಲಿ ಸ್ಕ್ರಾಚ್ ಮಾಡಿದ್ರೆ ನಿಮ್ಗೆ ಗಾಡಿ ವಾಷಿಂಗ್ ಇಂದ ಹಿಡಿದು ನಿಮ್ಗೆ ಗಾಡಿ ಸ್ಪೇರ್ ಪಾರ್ಟ್ಸ್ ಆಯಿಲ್ ಮೇಲೆಲ್ಲ ಡಿಸ್ಕೌಂಟ್ಸ್ ಇರುತ್ತೆ 1.5 hour ಅಲ್ಲಿ ಗಾಡಿ ಸರ್ವಿಸ್ ಮಾಡ್ಕೊಡ್ತೀರಾ ಅದು ಆಪ್ಷನ್ ಇದೆ ಸರ್ ವಿಒಸಿ ಇದೆ ಇಂಜಿನ್ ಆಯಿಲ್ ಇದೆಯಾ ಸರ್ ವಿಒಸಿ ಇದೆ ಇಂಜಿನ್ ಆಯಿಲ್ ಸರ್ ಇದು 1.5 hour ಅಲ್ಲಿ ಸರ್ವಿಸ್ ಮಾಡಿಸ್ಬೇಕಾ ಅದ್ರಲ್ಲಿ ಅಫೋರ್ಡಬಲ್ ಪ್ರೈಸಿಂಗ್ ಅಲ್ಲಿ ಮಾಡಿಸ್ಬೇಕಾ ಇಲ್ಲ ಇನ್ಶೂರೆನ್ಸ್ ಕ್ಲೈಮ್ ಮಾಡಿಸ್ಬೇಕಾ ಪಿಕಪ್ ಅಂಡ್ ಡ್ರಾಪ್ ಸರ್ವಿಸಸ್ ಫ್ರೀ ಆಗಿ ಕೊಡ್ತೀವಿ 3 ಕಿಲೋಮೀಟರ್ ಫ್ರೀ ಸರ್ವಿಸ್ ನಮ್ದು 110cc ಗಾಡಿಗಳಿಂದ 350cc ಗಾಡಿಗಳವರೆಗೂ ಸರ್ವಿಸ್ ಮಾಡ್ತೀವಿ ಸೊ ಹಳೆ ಪ್ರಾಡಕ್ಟ್ ಹೊಸ ಪ್ರಾಡಕ್ಟ್ ಏನ್ ಡಿಫರೆನ್ಸ್ ಇದೆ ಕಸ್ಟಮರ್ಗೆ ಕನ್ವಿನ್ಸ್ ಆದ್ಮೇಲೆ ಅವ್ರು ಅಪ್ರೂವ್ ಮಾಡಿದ್ಮೇಲೆ ಚೇಂಜ್ ಮಾಡ್ಕೊಡ್ತೀವಿ ಓಕೆ 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 ಸೊ ಪ್ರತಿಯೊಂದನ್ನು ಅಪ್ಡೇಟ್ ಮಾಡಿ ವಿತ್ ಕಸ್ಟಮರ್ ಪರ್ಮಿಷನ್ ನೀವು ಚೇಂಜ್ ಮಾಡೋದು ಖಂಡಿತ ಸರ್ 18 ಚೆಕ್ ಪಾಯಿಂಟ್ಸ್ ಪ್ರಕಾರ ನಿಮಗೆ ಸರ್ವಿಸ್ ಆಗುತ್ತೆ ಓಕೆ 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 ಇನ್ ಕೇಸ್ ಏನಾದ್ರು ನಾವು ಕೊಟ್ಟಿರೋ ಸರ್ವಿಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಅಂತ ಅನ್ನಿಸಿದಾಗ 1 month ಟೈಮ್ ಕೊಡ್ತೀವಿ ಕಸ್ಟಮರ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಮಾಡಿರೋ ಸರ್ವಿಸ್ ಅಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾನು ಮಾಡ್ಕೊಡ್ತೀನಿ ಹೌದಾ ಹೌದು 100% ಶೋರ್ ಸರ್ಟಿಫೈಡ್ ಟ್ರೈನರ್ಸ್ ಇರ್ತಾರೆ ನಮ್ಮವರು ಸರ್ಟಿಫೈಡ್ ಟ್ರೈನರ್ಸ್ ಇಂದ ಈ ತರ ಗಾಡಿಗಳು ರೆಡಿ ಆಗುತ್ತೆ ಇವತ್ತು ಹೊಸಕೆರೆಯಲ್ಲಿ ಟಾಕ್ ಆಫ್ ದ ಟೌನ್ ಆಗಿರೋದು ಅಭಿಷೇಕ್ ಆಟೋ ಕೇರ್ ವಿಒಸಿ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ಇನ್ಶೂರೆನ್ಸ್ ಇಲ್ಲೇ ಮಾಡ್ಬಿಡ್ತೀರಾ ಇನ್ಶೂರೆನ್ಸ್ ಇಲ್ಲೇ ಮಾಡ್ಕೊಡ್ತೀವಿ ಆನ್ ದ ಸ್ಪಾಟ್ ಫ್ರೆಂಡ್ಸ್ 1.5 hour ಅಲ್ಲಿ ಸರ್ವಿಸ್ ಮಾಡಿಸ್ಬೇಕಾ ಅದ್ರಲ್ಲಿ ಅಫೋರ್ಡಬಲ್ ಪ್ರೈಸಿಂಗ್ ಅಲ್ಲಿ ಮಾಡಿಸ್ಬೇಕಾ ಇಲ್ಲ ಇನ್ಶೂರೆನ್ಸ್ ಕ್ಲೈಮ್ ಮಾಡಿಸ್ಬೇಕಾ ಪ್ರತಿಯೊಂದನ್ನು ಮಾಡ್ಕೊಡ್ತಾರೆ ಅಲ್ವಾ ಸರ್ ಹೌದು ಖಂಡಿತ ಸರ್ ಇದೆಲ್ಲಾನು ನಮ್ಮ ಸರ್ಟಿಫೈಡ್ ಅಂಡ್ ಟ್ರೈನ್ಡ್ ಸ್ಟಾಫ್ ಮಾಡ್ಕೊಡ್ತಾರೆ ಓಕೆ 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 ಎಲ್ಲಿಗೆ ಬರಬೇಕು ಇದು ನೀವು ಹೊಸದಾಗಿ ನಾವು ಓಪನ್ ಮಾಡಿರೋದು ಹೊಸಕೆರೆಯಲ್ಲಿ 80 feet ರೋಡ್ ಅಲ್ಲಿ ಕೆನರಾ ಬ್ಯಾಂಕ್ ಕೆಳಗಡೆ ಇದೀವಿ ಸರ್ ಅಭಿಷೇಕ್ ಆಟೋ ಕೇರ್ ವಿಒಸಿ ಅಂತ ಇದು ವಾಯ್ಸ್ ಆಫ್ ಕಸ್ಟಮರ್ ಅಂತ ಇದು ಪ್ಯಾನ್ ಇಂಡಿಯಾ ಕಂಪನಿ ಪ್ರೆಸೆನ್ಸ್ ಇರೋದು ಬೆಂಗಳೂರಲ್ಲೂ ಸುಮಾರಷ್ಟು ಔಟ್ಲೆಟ್ಗಳು ಇದು ಸರ್ವಿಸ್ ಸೆಂಟರ್ಗಳು ಓಪನ್ ಆಗಿದೆ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಸದ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಖಂಡಿತವಾಗ್ಲೂ ಆಲ್ಮೋಸ್ಟ್ ನಿಮ್ಗೆ ಗಿರಿನಗರ ಬ್ಯಾಂಕ್ ಕಾಲೋನಿ ಇಟ್ಮಾಡು ಪ್ರತಿಯೊಂದು ಏರಿಯಾಗೂ ಸೆಂಟರ್ ಆಫ್ ದಿ ಪಾಯಿಂಟ್ ಅಲ್ಲಿ ಇದೆ ಅಂತ ಹೇಳ್ಬೋದು ವೀಕ್ಷಕರೇ ಅಲ್ವಾ ಸರ್ ಖಂಡಿತ ಸರ್ ಏನಿದೆ ಸರ್ ಪ್ರೈಸಿಂಗ್ ಎಲ್ಲ ನಿಮ್ಮ ಹತ್ರ ಇದರಲ್ಲಿ ನಮ್ದು ಸ್ಟಾರ್ಟ್ ಆಗೋದು ನಿಮ್ಗೆ 899 ಇಂದ ಒಂದು ಜನರಲ್ ಸರ್ವಿಸ್ ಗಾಡಿದಾಗುತ್ತೆ ಸರ್ 110cc ಗಾಡಿಯಿಂದ ನಿಮಗೆ 350cc ಗಾಡಿವರೆಗೂ 2099 rupeesಗೆ ನಿಮಗೆ ಒಂದು ಜನರಲ್ ಸರ್ವಿಸ್ ಕಂಪ್ಲೀಟ್ ಆಗುತ್ತೆ ಓಕೆ ಅದರಲ್ಲೂ ಚೆಕ್ ಪಾಯಿಂಟ್ಸ್ ಅದು ಇದು ಅದರಲ್ಲೆಲ್ಲ ನಿಮಗೆ ಒಂದು ನಮ್ದು ಸ್ಟ್ಯಾಂಡರ್ಡ್ ಚೆಕ್ ಪಾಯಿಂಟ್ಸ್ ಇರುತ್ತೆ ಅದರಲ್ಲಿ ಇಂಜಿನ್ ಆಯಿಲ್ ಚೇಂಜ್ ಇನ್ಕ್ಲೂಡ್ ಇರುತ್ತೆ ಸರ್ ಅದರಲ್ಲಿ ಓಕೆ 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 ಸ್ಪೆಷಲ್ ಆಗಿ ಓಪನ್ ಮಾಡಿರೋದ್ರಿಂದ ಏನಾದ್ರು ಆಫರ್ ಏನಾದ್ರು ಕೊಡಿ ಸರ್ ನಮ್ಮ ವ್ಯೂವರ್ಸ್ಗೆ ಖಂಡಿತ ಸರ್ ನಿಮ್ಮ ವ್ಯೂವರ್ಸ್ ಅಂತ ಬಂದ್ರೆ ಅವ್ರು ಖಂಡಿತ ಆಫರ್ಸ್ ಮಾಡ್ಕೊಡ್ತೀವಿ ಅವ್ರು ನಮ್ಮ ಸ್ಟೋರ್ ವಿಸಿಟ್ ಮಾಡ್ಲಿ ಖಂಡಿತ ಮಾಡ್ಕೊಡ್ತೀವಿ ಖಂಡಿತ ಎಲ್ಲಾ ಗಾಡಿಗೂ ಮಾಡ್ಕೊತೀರಲ್ಲ ಸರ್ ಎಲ್ಲಾ ಗಾಡಿಗೂ ಸರ್ವಿಸ್ ಮಾಡ್ತೀವಿ ಸರ್ ಎಲ್ಲಾ ಗಾಡಿಗೂ ಎಲ್ಲಾ ತರಾನು ಮಾಡ್ಕೊಡ್ತೀವಿ ಅವ್ರಿಗೆ ಗಾಡಿ ಟೈರ್ ಚೇಂಜ್ ಇಂದ ಹಿಡಿದು ಬ್ಯಾಟ್ರಿ ಪ್ರಾಬ್ಲಮ್ ಇರಲಿ ನಿಮ್ಗೆ ಅವಾಗಲೇ ಹೇಳ್ದಂಗೆ ಇನ್ಶೂರೆನ್ಸ್ ಗಾಡಿ ಇದಾಗಿದ್ರು ಅವ್ರಿಗೆ ಕ್ಯಾಶ್ಲೆಸ್ ಕ್ಲೈಮ್ಸ್ ವರ್ಗು ಹೆಲ್ಪ್ ಮಾಡ್ಕೊಡ್ತೀವಿ ಎಲ್ಲಾನು ಮಾಡ್ಕೊಡ್ತೀವಿ ನಿಮ್ 2 wheeler ಏನೇ ಸಮಸ್ಯೆ ಇದ್ರು ತಗೊಂಬನ್ನಿ ಸರ್ ಅದು ಕಂಪ್ಲೀಟ್ ಮಾಡಿ ಕಳ್ಸ್ಕೊಡ್ತೀವಿ ಖಂಡಿತ ಸರ್ ಎಲ್ಲಾ ಬ್ರ್ಯಾಂಡ್ದು ನಿಮ್ಗೆ ಗಾಡಿ ಪೇಂಟಿಂಗ್ ಇಂದ ಹಿಡಿದು ಟಿಂಕ್ರಿಂಗ್ ಇಂದ ಹಿಡಿದು ಫೋಕ್ ಪೇಂಟ್ ಇಂದ ಯಾವುದೇ ತರ ಕೆಲಸ ಇದ್ರು ಮಾಡ್ಕೊಡ್ತೀರಾ ಖಂಡಿತ ಸರ್ ಬನ್ನಿ ಸೊ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ಆಗಿದ್ರೆ ಇವತ್ತು ಹೊಸಕೆರೆಯಲ್ಲಿ ಟಾಕ್ ಆಫ್ ದ ಟೌನ್ ಆಗಿರೋದು ಅಭಿಷೇಕ್ ಆಟೋ ಕೇರ್ ವಿಒಸಿ ಅಭಿಷೇಕ್ ಆಟೋ ಕೇರ್ ವಿಒಸಿ ನಿಮ್ಗೆ 110cc ಗಾಡಿಗಳಿಂದ 350cc ಗಾಡಿಗಳವರೆಗೂ ಎಲ್ಲಾ ಗಾಡಿಗೂ ಮಾಡ್ಕೊಡ್ತೀವಿ ಎಲ್ಲಾ ಬ್ರ್ಯಾಂಡ್ ಗಾಡಿಗಳಿಗೂ ಮಾಡ್ತೀವಿ 110cc ಗಾಡಿ ಬಂದು ನಿಮ್ಗೆ 899 ಇಂದ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ 18 ಚೆಕ್ ಪಾಯಿಂಟ್ಸ್ ಇರುತ್ತೆ 18 ಚೆಕ್ ಪಾಯಿಂಟ್ಸ್ ಬೇಸಿಕಲಿ ನಿಮ್ ಆಯಿಲ್ ಚೇಂಜ್ ಇಂದ ಹಿಡಿದು ಕ್ಲಚ್ ಕ್ಲೀನಿಂಗು ಎಲ್ಲಾ ತರದಲ್ಲೂ ಸರ್ಟಿಫೈಡ್ ಟ್ರೈನರ್ಸ್ ಇಂದ ಮಾಡ್ಕೊಡ್ತೀವಿ ವಿತ್ OEM ಒರಿಜಿನಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಮಾಡ್ಕೊಡ್ತೀವಿ ಅಂಡ್ ಇವ್ರದ್ದು ಸ್ಪೇರ್ ಪಾರ್ಟ್ಸ್ ಕೌಂಟರ್ ಕೂಡ ಇದೆ ವೀಕ್ಷಕರೇ ಅಲ್ವಾ ಕರೆಕ್ಟ್ ಸರ್ ನಮ್ದೇ OEM ಸ್ಪೇರ್ ಪಾರ್ಟ್ಸ್ ಕೌಂಟರ್ ಇದೆ ಅದಾದ್ಮೇಲೆ ನಿಮ್ಗೆ ಗಾಡಿ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದ್ಯಾ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ಇನ್ಶೂರೆನ್ಸ್ ಇಲ್ಲೇ ಮಾಡ್ಕೊಡ್ತೀವಿ ಆನ್ ದ ಸ್ಪಾಟ್ ಇಲ್ಲ ಗಾಡಿ ನಿಮ್ದು ಏನಾದ್ರು ಆಕ್ಸಿಡೆಂಟ್ ಆಗಿತ್ತಾ ನಿಮ್ಗೆ ಕ್ಯಾಶ್ಲೆಸ್ ಕ್ಲೈಮ್ಸ್ ಇದೆ ಈ ಆಲ್ರೆಡಿ ಇಷ್ಟು ಬ್ರಾಂಡ್ಸ್ ಜೊತೆ ನಾವು ಟೈ ಅಪ್ ಆಗಿದ್ದೀವಿ 100% ಏನೂ ತಲೆನೋವು ಇಲ್ದೇನೆ ನಿಮ್ಗೆ ಕ್ಯಾಶ್ಲೆಸ್ ಕ್ಲೈಮ್ ಆಗುತ್ತೆ ನೀವು ತಂದ್ ಗಾಡಿ ಏನಾರು ಆಕ್ಸಿಡೆಂಟ್ ಆದ್ರೆ ತಂದು ನಮ್ಮ ಹತ್ರ ಬಿಡಿ ನೀವು ಆರಾಮಾಗಿ ಗಾಡಿ ರೆಡಿ ಆದ್ಮೇಲೆ ಬಂದು ತಗೊಂಡೋಗಿ ಇವತ್ತು ಬನ್ನಿ ಒಳಗಡೆ ನಾನು ನಿಮ್ಗೆ ನಮ್ಮ ಶೋರೂಮ್ ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ ಗಾಡಿಗಳು ಯಾವ ತರ ರೆಡಿ ಆಗುತ್ತೆ ಅಂತ ತೋರಿಸ್ಕೊಡ್ತೀವಿ ಇದು ನಮ್ದು ಕಸ್ಟಮರ್ ಲಾಂಚ್ ಅಂತ ಸೊ ಇಲ್ಲಿ ಬಂದು ನಮ್ದ್ರಲ್ಲಿ ಎಕ್ಸ್ಪ್ರೆಸ್ ಸರ್ವಿಸ್ ಅಂತಾನೆ ಇದೆ ಸೊ ಅದ್ರಲ್ಲಿ 1.5 hours ಅಲ್ಲಿ ನೀವು ಇಲ್ಲೇ ವೇಟ್ ಮಾಡಿದ್ರೆ ನಿಮ್ ಗಾಡಿ ರೆಡಿ ಮಾಡ್ಕೊಟ್ಬಿಡ್ತೀವಿ 1.5 hour ಅಲ್ಲಿ ಗಾಡಿ ಸರ್ವಿಸ್ ಮಾಡ್ಕೊಡ್ತೀವಿ ಅದು ಆಪ್ಷನ್ ಇದೆ ಸರ್ ಸೊ ಇದರಲ್ಲಿ ಬೇಸಿಕ್ ಆಗಿ ನಮ್ಗೆ ನಮ್ ಡೆಲಿವರಿ ಪಾರ್ಟ್ನರ್ಸ್ ನಮ್ ಜೆಪ್ಟೋದವರು ಬ್ಲಿಂಕಿಟ್ ಅವ್ರಿಗೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ ಸೊ ಇದು ಕಸ್ಟಮರ್ ಲಾಂಚ್ ಇದೆ ಸೊ ಇದಾಗ್ತಿದಂಗೆ ಬನ್ನಿ ನಮ್ಮ ಸ್ಪೇರ್ ರೂಮ್ಸ್ ಎಷ್ಟು ದೊಡ್ಡದಾಗಿದೆ ನೋಡಿ ಸೊ ಇದರಲ್ಲಿ ಎಲ್ಲಾನು ಇದು ನಮ್ದು OEM ಸರ್ಟಿಫೈಡ್ ಸ್ಪೇರ್ಸೇ ಇರೋದು ಸರ್ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡಿ ಇದೆಲ್ಲ ಡೈರೆಕ್ಟ್ ಸುಜುಕಿ ಕಂಪನಿ ಇದೆ ಇದು ನೀವು ಹಂಗೆ ನೋಡ್ತಾ ಇದ್ರೆ ಇಲ್ಲಿದೆ ನೋಡಿ ಹೀರೋದು ಜೆನ್ಯೂನ್ ಪಾರ್ಟ್ಸ್ ಓಕೆ ಎಲ್ಲ ಕಂಪನಿ ಡಿವೈಡ್ ಮಾಡಿ ಇಟ್ಬಿಟ್ಟಿದ್ದೀರಾ ಸರ್ ಇದೆಲ್ಲ ನಾವು ಈಸಿಯಾಗಿ ಸಿಗ್ಲಿ ಅಂದ್ಬಿಟ್ಟು ಬ್ರ್ಯಾಂಡ್ ವೈಸ್ ನ ಡಿವೈಡ್ ಮಾಡಿ ಇಟ್ಕೊಂಡಿರ್ತೀವಿ ಈಗ ನಾನು ನಿಮ್ಗೆ 1.5 hour ಅಲ್ಲಿ ಸರ್ವಿಸ್ ಕೊಡ್ತೀವಿ ಅಂತ ಹೇಳಿದ್ವಲ್ಲ ಇದೆಲ್ಲ ಅದಕ್ಕೋಸ್ಕರನೇ ಸರ್ ಓಕೆ ಸೊ ನೋಡಿ ವೀಕ್ಷಕರೇ ಇಂಜಿನ್ ಆಯಿಲ್ ಇಂದ ಹಿಡಿದು ಎಲ್ಲಾನು ಇದೆ ಇವ್ರ ಹತ್ರ ಇದೆ ಸರ್ ಇದು ರಾಯಲ್ ಎನ್ಫೀಲ್ಡ್ ಓಕೆ
ಸೊ ಪ್ರತಿಯೊಂದು ಗಾಡಿದು ಪ್ರತಿಯೊಂದು ಬ್ರ್ಯಾಂಡ್ ಎಲ್ಲಾದು ಇದೆ ಸರ್ ಇಲ್ಲಿ. ಅಂಡ್ ಸರ್ ವಿಒಸಿ ಇದೆ, ಇಂಜಿನ್ ಆಯಿಲ್ ಇದೆಯಾ? ಸರ್ ವಿಒಸಿ ಇದೆ, ಇಂಜಿನ್ ಆಯಿಲ್ ಸರ್. ಇದು ನಿಮಗೆ ಮಾರ್ಕೆಟ್ ಗಿಂತ ವೆರಿ ಕಾಂಪಿಟೇಟಿವ್ ರೇಟ್ ಅಲ್ಲಿ ಸಿಂಥೆಟಿಕ್ ಆಯಿಲ್ ಇದೆ ಸರ್ ಇದು. ಹೌದಾ? ಮಾರ್ಕೆಟ್ ಗಿಂತ ಕಾಂಪಿಟೇಟಿವ್ ರೇಟ್. ಹೌದು. ಓಕೆ ಓಕೆ ಓಕೆ. ಮತ್ತೆ ನಮ್ಮ ಹತ್ರ ಟೈರ್ಸ್ ಸಿಗುತ್ತೆ ನಿಮಗೆ. ಟೈರ್ಸ್ ಸಿಗುತ್ತೆ, ಎಲ್ಲಾನು ಸಿಗುತ್ತಲ್ಲ ಸರ್? ಒನ್ ಸ್ಟಾಪ್ ಸೊಲ್ಯೂಷನ್. ಹೌದು ಸರ್, ಒನ್ ಸ್ಟಾಪ್ ಸೊಲ್ಯೂಷನ್ ಅಂದ ತಕ್ಷಣ ಬನ್ನಿ ಇವಾಗ ವಾಷಿಂಗ್ ಏರಿಯಾಗೂ ಕರ್ಕೊಂಡು ಹೋಗ್ತೀನಿ. ಓಕೆ ನೋಡಿ, ವಾಷಿಂಗ್ ಏರಿಯಾನು ಇದೆಯಾ ಸರ್? ಇದು ನಮ್ದು ಡೆಡಿಕೇಟೆಡ್ ವಾಷಿಂಗ್ ಏರಿಯಾ ಇದು. ಓಕೆ ಓಕೆ. ಸೊ ಇಲ್ಲೇ ಗಾಡಿಗಳೆಲ್ಲ ಎಲ್ಲ ಗಾಡಿಗಳು ಇಲ್ಲಿ ವಾಶ್ ಆಗುತ್ತೆ. ಸೊ ಇದು ನಮ್ದೆಲ್ಲ ರ್ಯಾಂಪ್ಸ್ ಇದೆ ನೋಡಿ ಸರ್. ಇದು ಸರ್ವಿಸ್ ಗಾಡಿಗಳೆಲ್ಲ ಈ ತರ ಬಂದು ಸರ್ಟಿಫೈಡ್ ಟ್ರೈನರ್ಸ್ ಇರ್ತಾರೆ ನಮ್ಮವರು. ಸರ್ಟಿಫೈಡ್ ಟ್ರೈನರ್ಸ್ ಇಂದ ಈ ತರ ಗಾಡಿಗಳು ರೆಡಿ ಆಗುತ್ತೆ. ಓಕೆ ಓಕೆ ಓಕೆ. ಸೊ ಬರ್ತಿದ್ದಂಗೆ ಫಸ್ಟ್ ಒಂದು ವಾಶ್ ಆಗ್ಬಿಡುತ್ತಲ್ಲ? ಹೌದು ಸರ್. ಇವಾಗ ಒಂದು ಗಾಡಿ ಸರ್ವಿಸ್ ಬರೋಕ್ ಮುಂಚೆ ಏನೇನೆಲ್ಲ ಪ್ರೊಸೀಜರ್ ಇರುತ್ತೆ ಅದನ್ನು ನೋಡ್ಬಿಡೋಣ ಬನ್ನಿ. ಒಂದು ಗಾಡಿ ಬಂತು ನೋಡಿ ಆಲ್ರೆಡಿ. ಹೇಳಿ ಸರ್. ಈಗ ಕಸ್ಟಮರ್ ನಮ್ಮ ಸರ್ವಿಸ್ ಅಡ್ವೈಸರ್ ಹತ್ರ ಮಾತಾಡಿ ಗಾಡಿನ ಸರ್ವಿಸ್ ತಂದಿದ್ದಾರೆ. ಸೊ ಫಸ್ಟ್ ಬಂದ ತಕ್ಷಣನೇ ಗಾಡಿ ಇವಾಗ ಕಸ್ಟಮರ್ ಬಿಟ್ಟ ತಕ್ಷಣ ನಮ್ಮ ಸರ್ವಿಸ್ ಅಡ್ವೈಸರ್ ಜಾಬ್ ಕಾರ್ಡ್ ಹಾಕೋತಾರೆ. ಓಕೆ. ಸೊ ಜಾಬ್ ಕಾರ್ಡ್ ಹಾಕೊಂಡು ಕಸ್ಟಮರ್ ಜೊತೆ ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ ಸೊ ಏನೇನ್ ಪ್ರಾಬ್ಲಮ್ಸ್ ಇದೆ ಎಲ್ಲಾನು ಕೇಳ್ಕೊತಾರೆ. ಎಲ್ಲ ಕೇಳ್ಕೊತಾರೆ. ಅದ್ರಲ್ಲಿ ನೋಟ್ ಮಾಡ್ಕೋತಾರ ಸರ್? ಇದ್ರಲ್ಲಿ ನೋಟ್ ಮಾಡ್ಕೋತಾರೆ. ಓಕೆ ಓಕೆ. ಸೊ ಇದನ್ನ ಮಾಡ್ಕೊಂಡ್ಮೇಲೆ ಆಮೇಲೆ ಮಿಕ್ಕಿದ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಮಿಕ್ಕಿದ ಕೆಲಸ ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆ ಓಕೆ. ಅಂಡ್ ಕೆಲಸ ಸ್ಟಾರ್ಟ್ ಆಗೋಕ್ ಮುಂಚೆ ಒಂದು ವಾಶ್ ಆಗುತ್ತೆ. ಒಂದು ವಾಶ್ ಆಗುತ್ತೆ ಇಲ್ಲಿ ನಿಮಗೆ ಪ್ರೆಷರ್ ವಾಶ್ ಆಗಿ ಗಾಡಿ. ನೆಕ್ಸ್ಟ್ ಇಲ್ಲಿ ರ್ಯಾಂಪ್ ಬರುತ್ತೆ. ಓಕೆ. ಇಲ್ಲಿ ರ್ಯಾಂಪ್ ಬಂದ ತಕ್ಷಣ ನಿಮಗೆ ಈಚ್ ಅಂಡ್ ಎವ್ರಿ ನಾನು ನಿಮ್ಗೆ ಹೇಳ್ದಂಗೆ 18 ಚೆಕ್ ಪಾಯಿಂಟ್ಸ್ ಇರುತ್ತಲ್ಲ, 18 ಚೆಕ್ ಪಾಯಿಂಟ್ಸ್ ಪ್ರಕಾರ ನಿಮಗೆ ಸರ್ವಿಸ್ ಆಗುತ್ತೆ. ಓಕೆ ಓಕೆ ಓಕೆ. ಇಂಜಿನ್ ಆಯಿಲ್ ಅಂದ ಎಲ್ಲಾನು ಜನರಲ್ ನಮ್ಮ 18 ಚೆಕ್ ಪಾಯಿಂಟ್ಸ್ ಪ್ರಕಾರನೇ ಇದಾಗಿ ಸೊ ಕಂಪ್ಲೀಟ್ ಆಗುತ್ತೆ. ಸೊ ನಾವು ಇಂಜಿನ್ ಆಯಿಲ್ ಚೇಂಜ್ ಮಾಡ್ಬೇಕಾದ್ರೆ ಇರ್ಬೋದು, ಎಲ್ಲಾನು ವಿಡಿಯೋ ಮಾಡಿ ಕಸ್ಟಮರ್ಗೆ ವಾಟ್ಸ್ಆಪ್ ಮುಖಾಂತರ ಕಳಿಸ್ತೀವಿ. ಅದನ್ನು ಕಳಿಸ್ತೀರಾ ಸರ್? ಎಲ್ಲಾನು ಕಳಿಸ್ತೀವಿ. ಇವಾಗ ಯಾವುದೇ ಒಂದು ಬ್ರೇಕ್ ಶೂಸ್ ಹೋಗಿದ್ರೆ ನಿಮ್ಗೆ ಆ ಬ್ರೇಕ್ ಶೂಸ್ ಕಸ್ಟಮರ್ಗೆ ವಿಡಿಯೋ ಕಳಿಸಿ, ಫೋಟೋ ಕಳಿಸಿ, ಕಸ್ಟಮರ್ ಅಪ್ರೂವ್ ಮಾಡಿದ್ರೆ ಮಾತ್ರ ಚೇಂಜ್ ಮಾಡ್ತೀವಿ. ಸೊ ಹಳೆ ಪ್ರಾಡಕ್ಟ್ ಹೊಸ ಪ್ರಾಡಕ್ಟ್ ಏನ್ ಡಿಫ್ರೆನ್ಸ್ ಇದೆ ಕಸ್ಟಮರ್ಗೆ ಕನ್ವಿನ್ಸ್ ಆದ್ಮೇಲೆ ಅವ್ರು ಅಪ್ರೂವ್ ಮಾಡಿದ್ಮೇಲೆ ಚೇಂಜ್ ಮಾಡ್ಕೊಡ್ತೀವಿ. ಓಕೆ ಓಕೆ ಓಕೆ. ಸೊ ಪ್ರತಿಯೊಂದನ್ನು ಅಪ್ಡೇಟ್ ಮಾಡಿ ವಿತ್ ಕಸ್ಟಮರ್ ಪರ್ಮಿಷನ್ ನೀವು ಚೇಂಜ್ ಮಾಡೋದು? ಖಂಡಿತ ಸರ್. ಅವ್ರಿಗೆಲ್ಲಾನು ಇವಾಗ ನಾವು ಹೊಸದಾಗಿ ಆಯಿಲ್ ಹಾಕ್ತಿದೀವಿ ಅಂತಂದ್ರೆ ಬಾಟಲ್ ಸೀಲ್ ಓಪನ್ ಮಾಡಿದಿಂದ ಗಾಡಿಗೆ ಹಾಕೋವರೆಗೂ ಅವ್ರಿಗೆ ವಾಟ್ಸಪ್ ಅಲ್ಲಿ ಒಂದು ವಿಡಿಯೋ ಹೋಗುತ್ತೆ ಸರ್. ಓ ಹೌದಾ? ಓಕೆ ಓಕೆ. ಸೊ ಎಲ್ಲಾನು ಪ್ರತಿಯೊಂದು ವಾಟ್ಸ್ಆಪ್ ಮಾಡ್ಬಿಡ್ತೀರಾ? ಎಲ್ಲಾನು ವಾಟ್ಸ್ಆಪ್ ಆಗಿರುತ್ತೆ ಸರ್ ಕಸ್ಟಮರ್ಗೆ. ಆಫರ್ ಏನು ಕೊಡ್ತಾ ಇದೀರಾ ಸರ್? ಸರ್ ಆಫರ್ ಅಂತಿರಲ್ಲ ಸರ್, ಆಲ್ರೆಡಿ ಕಿಲ್ಲರ್ ಪ್ರೈಸ್ ಅಲ್ಲಿ ನಿಮ್ಗೆ ಆಲ್ರೆಡಿ ನಿಮ್ ಗಾಡಿ ಸರ್ವಿಸ್ ಆಗಿದೆ. ಅದಾದ ತಕ್ಷಣ ಎವ್ರಿ ಗಾಡಿ ಸರ್ವಿಸ್ ಅಲ್ಲೂ ನಿಮ್ಗೊಂದು ಕೂಪನ್ ಸಿಗುತ್ತೆ. ಇದರಲ್ಲಿ ಸ್ಕ್ರಾಚ್ ಮಾಡಿದ್ರೆ ನಿಮ್ಗೆ ಗಾಡಿ ವಾಷಿಂಗ್ ಇಂದ ಹಿಡಿದು ನಿಮ್ಗೆ ಗಾಡಿ ಸ್ಪೇರ್ ಪಾರ್ಟ್ಸ್ ಆಯಿಲ್ ಮೇಲೆಲ್ಲ ಡಿಸ್ಕೌಂಟ್ಸ್ ಇರುತ್ತೆ. ಸೊ ಇದು ಫೈನಲ್ ಚೆಕ್ ಲಿಸ್ಟ್ ಸರ್ ಇದು? ಹೌದು ಸರ್. ಗಾಡಿ ಕಂಪ್ಲೀಟ್ ಆಗಿ ರೆಡಿ ಆದ್ಮೇಲೆ ಇದು ನಮ್ದು ಫೈನಲ್ ಚೆಕ್ ಲಿಸ್ಟ್ ಇರುತ್ತೆ 11 ಪಾಯಿಂಟ್ಸ್. ಗಾಡಿ ಜಾಬ್ ಕಾರ್ಡ್ ಓಪನ್ ಆದಾಗಿಂದ ಹಿಡಿದು ಲಾಸ್ಟ್ 11th ಪಾಯಿಂಟ್ ಎನ್ಶೂರ್ ವೆಹಿಕಲ್ ಇಸ್ ವೆಲ್ ವಾಶ್ಡ್, ಕ್ಲೀನ್ ಅಂಡ್ ಡ್ರೈ. ಇದಿಷ್ಟು ಚೆಕ್ ಮಾಡಿ ನಾವು ಡೆಲಿವರಿ ಕೊಡ್ತೀವಿ ಸರ್ ಗಾಡಿಗೆ. ಇದನ್ನ ಇನ್ನೂ ಡೀಟೇಲ್ ಆಗಿ ನಮ್ಮ ಪ್ರೋಸೆಸ್ ನ ಎಕ್ಸ್ಪ್ಲೈನ್ ಮಾಡಕ್ಕೆ ನಮ್ಮ ಸರ್ಟಿಫೈಡ್ ಸರ್ವಿಸ್ ಅಡ್ವೈಸರ್ ಪವನ್ ಇದ್ದಾರೆ ಸರ್, ಅವ್ರನ್ನ ಕರಿತೀನಿ. ಓಕೆ ಓಕೆ, ಕರೀರಿ ಸರ್. ಸೊ ಇದು ಫೈನಲ್ ಚೆಕ್ ಲಿಸ್ಟ್ ಸರ್ ಇವಾಗ? ಹೌದು ಸರ್, ಇದು ಫೈನಲ್ ಚೆಕ್ ಲಿಸ್ಟ್. ಸೊ ನಮ್ಮ ಹತ್ರ ಇದು 11 ಚೆಕ್ ಲಿಸ್ಟ್ ಪಾಯಿಂಟ್ಸ್ ಇರುತ್ತೆ. ಓಕೆ. ಸೊ ಪಾಯಿಂಟ್ ನಂಬರ್ 1 ನಿಮಗೆ ಜಾಬ್ ಕಾರ್ಡ್ ಇಂದ ಹಿಡಿದು ಲಾಸ್ಟ್ ಗಾಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದೀವಿ, ಡ್ರೈ ಮಾಡಿ ಕೊಟ್ಟಿದೀವಿ ಕಸ್ಟಮರ್ಗೆ ಅಂತ ಇದರಲ್ಲಿ ಚೆಕ್ ಲಿಸ್ಟ್ ಇದೆ. ಇದ್ರ ಪ್ರಕಾರ ನಮ್ಮ ಸ್ಟಾಫ್ ಅದನ್ನ ಮಾಡಿ ಕಸ್ಟಮರ್ಗೆ ಗಾಡಿ ಹ್ಯಾಂಡ್ ಓವರ್ ಮಾಡ್ತಾರೆ. ಓಕೆ ಓಕೆ ಓಕೆ. ಸೊ ಇದನ್ನೆಲ್ಲಾನು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದು, ಇದು ನಮ್ಮ ಸರ್ಟಿಫೈಡ್ ಸರ್ವಿಸ್ ಅಡ್ವೈಸರ್ ಇದ್ದಾರೆ ಮಿಸ್ಟರ್ ಪವನ್ ಅಂತ, ಅವ್ರು ಇನ್ನೂ ನಮ್ಗೆ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಹೌದಾ ಸರ್? ನಮಸ್ಕಾರ. ಇವಾಗ ಗಾಡಿ ರಿಸೀವ್ ಮಾಡಿದ್ರೆ ನೀವು ಏನೇನೆಲ್ಲ ಚೆಕ್ ಮಾಡ್ತೀರಾ, ಹೆಂಗ್ ಪ್ರೊಸೀಜ್ ಮಾಡ್ತೀರಾ ಎಲ್ಲ ಹೇಳ್ಬೇಕು. ಹಂಗೆ ಸರ್, ಇವಾಗ ಕಸ್ಟಮರ್ ಬರ್ತಾರೆ, ಬಂದಿದ ತಕ್ಷಣ ನಾವು ಗಾಡಿ ಕಸ್ಟಮರ್ನ ಜಾಬ್ ಕಾರ್ಡ್ ಹಾಕ್ತೀವಿ. ಓಕೆ. ಗಾಡಿ ಟೆಸ್ಟ್ ರೈಡ್ ಮಾಡ್ತೀನಿ. ಟೆಸ್ಟ್ ರೈಡ್ ಮಾಡಿಬಿಟ್ಟು ಏನು ಪ್ರಾಬ್ಲಮ್ ಇದೆ ಅಂತ ಚೆಕ್ ಮಾಡ್ತೀನಿ. ಚೆಕ್ ಮಾಡ್ಬಿಟ್ಟು ಫಸ್ಟ್ ಪ್ರಾಸೆಸ್ ಬಂದ್ಬಿಟ್ಟು ವಾಷಿಂಗ್ ಇರುತ್ತೆ ನಮ್ಮ ಹತ್ರ. ವಾಷಿಂಗ್ ಆದ್ಮೇಲೆ ಟೆಕ್ನಿಷಿಯನ್ಗೆ ಏನೇನು ಇಶ್ಯೂ ಇದೆ ಅಂತ ನಾವು ಒಂದು ಜಾಬ್ ಕಾರ್ಡಲ್ಲಿ ಕಂಪ್ಲೇಂಟ್ಸ್ ಆಲ್ರೆಡಿ ಎಂಟ್ರಿ ಮಾಡಿರ್ತೀವಿ. ಅದನ್ನ ಟೆಕ್ನಿಷಿಯನ್ ಒಂದ್ಸತಿ ಟೆಸ್ಟ್ ರೈಡ್ ತಗೊಂಡು ಹೋಗ್ಬಿಟ್ಟು ಚೆಕ್ ಮಾಡ್ತಾರೆ. ಅದಾದ್ಮೇಲೆ ಏನ್ ಪ್ರಾಬ್ಲಮ್ ಇದೆ ಅಂತ ಪಾರ್ಟ್ಸ್ ಎಲ್ಲ ಒಂದ್ಸತಿ ಚೆಕ್ ಮಾಡ್ಬಿಟ್ಟು ಪಾರ್ಟ್ಸ್ ಎಲ್ಲ ತೆಗೆದು ಬಿಚ್ಚಿ ನೋಡ್ತೀವಿ, ಕ್ಲೀನಿಂಗ್ ಮಾಡ್ತೀವಿ. ಅದ್ರಲ್ಲಿ ಇನ್ ಕೇಸ್ ಏನಾದ್ರು ಪಾರ್ಟ್ಸ್ ಏನಾದ್ರು ಇಶ್ಯೂ ಇತ್ತು ಅಂದ್ರೆ ಕಸ್ಟಮರ್ಗೆ ಹೊಸ ಪಾರ್ಟ್ಸು ಹಳೆ ಪಾರ್ಟ್ಸು ಎರಡೂ ಇಟ್ಬಿಟ್ಟು ನಾವು ಡಿಫ್ರೆನ್ಸ್ ತೋರಿಸ್ತೀವಿ ಕಸ್ಟಮರ್ಗೆ. ವಾಟ್ಸಪ್ ಅಲ್ಲಿ ಅಂದ್ರೆ ಒಂಥರ ಲಿಂಕ್ ತರ ಕಳಿಸ್ತೀವಿ. ಲಿಂಕು ಕಳಿಸ್ತೀವಿ ಪ್ಲಸ್ ಫೋಟೋಸ್ ಎರಡೂ ಹೋಗುತ್ತೆ. ಇನ್ನ ಆಯಿಲ್ ಇಂದ ಹಿಡಿದು ಮಿಕ್ಕಿದ್ ಏನಿದೆ ಪ್ರತಿಯೊಂದನ್ನು ಅಪ್ರೂವಲ್ ತಗೊಂಡೆ ನಾವು ಕೆಲಸ ಮಾಡೋದು. ಆ ಥರ ಇರುತ್ತೆ ನಮ್ಮ ಸರ್ವಿಸು. ಪ್ಲಸ್ ಇನ್ ಕೇಸ್ ಏನಾದ್ರು ನಾವು ಕೊಟ್ಟಿರೋ ಸರ್ವಿಸಲ್ಲಿ ಏನಾದ್ರು ಪ್ರಾಬ್ಲಮ್ ಅಂತ ಅನ್ನಿಸಿದಾಗ 1 ಮಂತ್ ಟೈಮ್ ಕೊಡ್ತೀವಿ ಕಸ್ಟಮರ್ಗೆ. ಏನೇ ಪ್ರಾಬ್ಲಮ್ ಇದ್ರೂ ಮಾಡಿರೋ ಸರ್ವಿಸಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾನು ಮಾಡ್ಕೊಡ್ತೀನಿ. ಹೌದಾ? ಹೌದು, 100% ಶೋರ್. ಅದರಲ್ಲಿ 3 ಕಿಲೋಮೀಟರ್ಸ್ ನಮ್ಮ ಸರೌಂಡಿಂಗ್ ಅಲ್ಲಿ ಪಿಕಪ್ ಅಂಡ್ ಡ್ರಾಪ್ ಸರ್ವಿಸಸ್ ಫ್ರೀ ಆಗಿ ಕೊಡ್ತೀವಿ. 3 ಕಿಲೋಮೀಟರ್ ಫ್ರೀ ಸರ್ವಿಸ್. ಓಕೆ. ಸೊ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇವರು ಪ್ರತಿ ಗಾಡಿಗೂ ಯಾವ ತರ ಇಂಜಿನ್ ಆಯಿಲ್ ಹಾಕಬೇಕು ರೆಕಮೆಂಡೆಡ್ ಒರಿಜಿನಲ್ ಪಕ್ಕಾ ರೆಕಮೆಂಡೆಡ್ ಹಾಕ್ತೀವಿ. ಓಕೆ. ಸೊ ಈ ಗಾಡಿಗೆ ಇದೆ ಇಂಜಿನ್ ಆಯಿಲ್. 100%. ಓಕೆ ಓಕೆ ಓಕೆ.
ಸೊ ಥ್ಯಾಂಕ್ ಯು ಸರ್, ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಕ್ಕೆ. ವೆಲ್ಕಮ್. ನಮ್ಮ ವ್ಯೂವರ್ಸ್ ಬರ್ತಾರೆ, ಒಂದು ಒಳ್ಳೆ ಸರ್ವಿಸ್ 100% ಕಳಿಸಿ. ನಮ್ಮ ಕಡೆಯಿಂದ ಏನು ಡಿಸ್ಕೌಂಟ್ ಕೊಡಬೇಕೋ ಅದನ್ನ ನಾವು ಮಾಡ್ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್.